ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂತ್ರಾಲಯದ ಒಡೆಯರಾದ ಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಅವರನ್ನು ಭಕ್ತಿಯಿಂದ ನೆನೆದರೆ, ಭಕ್ತಿಯಿಂದ ಕೈ ಮುಗಿದರೆ, ಸಂಪೂರ್ಣವಾಗಿ ಶರಣಾಗತರಾದರೆ ಕೈ ಹಿಡಿದು ಎತ್ತುವರು. ತಮ್ಮನ್ನು ತಾವೇ ಭಕ್ತರಿಗೆ ಅರ್ಪಿಸಿಕೊಳ್ಳುವವರು ಅಂತ ಮಹಾಮಹಿಮ ಘನಮಹಿಮರು. ಇದಕ್ಕಿಂತ ಹೆಚ್ಚಿನದು ಬೇರೆ ಹೇಳುವುದೇನಿದೆ? ಅಂತಹ ಪ್ರಭುಗಳನ್ನು ಕೂಗಿ ಕರೆಯಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ. ಅಂತಹ ಘನಮಹಿಮರನ್ನು, ಅವರ ಚರಿತ್ರೆಯನ್ನು ನಾವು ಚೆನ್ನಾಗಿ ಅರಿತು ನಾವು ಅವರನ್ನು ಉಪಾಸಿಸಬೇಕು. ಏಕೆಂದರೆ ಜಾಗತಿಕ ಮಟ್ಟದಲ್ಲಿ ಕೇಳಿಬರುವ ಒಬ್ಬ ಯತಿವರೇಣ್ಯರ ಹೆಸರು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರದೇ. ವೃಂದಾವನಸ್ಥರಾಗಿ ಸುಮಾರು 350 ವರ್ಷಗಳು ಕಳೆದಿದ್ದರೂ ಕೂಡ ಅವರ ಮಹಿಮೆ ಇನ್ನೂ ಅತಿಶಯವಾಗಿ ಕಂಗೊಳಿಸುತ್ತಿರುವುದು ಅವರ ಅಗಾಧವಾದ ಎರಿಮೆಗೆ ಸಾಕ್ಷಿಯಲ್ಲವೇ? ಚಿಕ್ಕಂದಿನಲ್ಲಿಯೇ ಮಾತಾಪಿತೃಗಳ ವಿಯೋಗವನ್ನು ಮಾಡಿಕೊಂಡು ಗುರುರಾಜಾಚಾರ್ಯರ ಮೇಲುಚಾರಣೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಭಾವಲಕ್ಷ್ಮೀ ನರಸಿಂಹಾಚಾರ್ಯರೇ ಅವರ ಆರಂಭದ ಗುರುಗಳಾಗಿ, ಶ್ರೀ ವಿಜಯೇಂದ್ರ ತೀರ್ಥರಂತಹ ಮಹಾವಿದ್ವದ್ವರೇಣ್ಯರ ಶಿಷ್ಯವರ್ಯರಾದ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. 16ರ ವೇಳೆಗೆ ಸರಸ್ವತಿ ಎಂಬ ಕನ್ಯೆಯೊಂದಿಗೆ ವಿವಾಹವಾಯಿತು. 20ರ ತಾರುಣ್ಯದಲ್ಲೇ ಮಹಾಭಾಷ್ಯ ಎಂಬ ಅಪೂರ್ವವಾದ ವಿದ್ಯಾ ಪ್ರಶಸ್ತಿಯನ್ನು ತೆಗೆದುಕೊಂಡರವರು. ಪೂರ್ವಾಶ್ರಮದಲ್ಲೇ ಗ್ರಂಥ ರಚನೆಗೆ ನಾಂದಿ ಮಾಡಿಕೊಟ್ಟರು. ಕಿರಿವಯಸ್ಸಿನ ಪತ್ನಿ ಹಸುಗೂಸು ಲಕ್ಷ್ಮೀನಾರಾಯಣರೊಂದಿಗೆ ಚಿಕ್ಕ ಸಂಸಾರದ ನಿರ್ವಹಣೆಯು ಕೂಡ ದುಸ್ತರವೆನಿಸಿದ್ದ ಭಯಂಕರ ದಾರಿದ್ರ್ಯವನ್ನು ಅನುಭವಿಸಿದ ಮಹಾಯತಿವರೇಣ್ಯರು. ಇವತ್ತು ಅವರ ಹೆಸರು ಹೇಳಿದ್ರೆ ನಮಗೆ ದಾರಿದ್ರ್ಯ ಎಲ್ಲ ದೂರ ಆಗ್ತಾ ಇದೆ. ಆದರೆ ಕೆಲವು ಸಲ ನಮ್ಮ ಪ್ರಾರಬ್ಧ ಕರ್ಮವಶಾತ್ ಎಷ್ಟು ನೆನೆದರೂ ಕೂಡ ನಮಗೆ ಇವತ್ತು ಸುಖವಾಗಿರೋದಕ್ಕಾಗ್ತಾ ಇರೋದಿಲ್ಲ. ಅದಕ್ಕೆ ಕಾರಣ ಎಷ್ಟು ಜನರನ್ನು ನಾವು ಕಾಡಿಸಿದ್ದೇವೆಯೋ, ಎಷ್ಟು ಜನರಿಗೆ ನಾವು ಕಿರುಕುಳ ಕೊಟ್ಟಿದ್ದೇವೆಯೋ ನಮಗಂತೂ ಅರಿವಿಲ್ಲ. ಇಂಥದ್ರಲ್ಲೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನೇ ಸಂಪೂರ್ಣವಾಗಿ ನಂಬಬೇಕು. ಅಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಸಾಕ್ಷಾತ್ ವಿದ್ಯಾಲಕ್ಷ್ಮಿಯಾದ ಸರಸ್ವತಿಯ ಅನುಗ್ರಹ ಮತ್ತೆ ಅವರಿಗೆ ಅಪಾರ ಮಂತ್ರಸಿದ್ಧಿ ಇದ್ರೂ ಕೂಡ ಅವುಗಳ ಫಲವನ್ನು ಎಂದೂ ಅಪೇಕ್ಷಿಸದ ಅವರ ಒಂದು ನಿಸ್ಪೃಹ ಜೀವನ ಅಂತ ಹೇಳ್ಬೋದು. ಮತ್ತೊಬ್ಬರಿಗೆ ಬದುಕಿನ ಜೀವನದಲ್ಲಿ ಕೈ ಚಾಚದೆ ಬದುಕುವ ಶಾಸ್ತ್ರೋಕ್ತವಾದ ಭಾಗವತ ಧರ್ಮದ ಅನುಷ್ಠಾನ ಮಾಡಿಕೊಂಡಿದ್ರು. ಅವರೆಂಥವರು ಅಂತ ಹೇಳಿದ್ರೆ, ತಂಜಾವೂರಿಗೆ ಒದಗಿದ್ದ 12 ವರ್ಷಗಳ ಕಾಲ ಭಯಂಕರ ಕ್ಷಾಮ ಕಾಲದಲ್ಲಿ ಇಡೀ ಊರಿಗೆ ನಿತ್ಯ ಅನ್ನದಾನ ಮಾಡಿದ್ದ ಅಪೂರ್ವ ಸಿದ್ಧಿ ಅಲ್ಲವೇ? ಅನಂತರ ಎಡೆಬಿಡದೆ ಪಾಠ ಪ್ರವಚನ, ದೇಶ ಸಂಚಾರ, ಇಂತಹ ಮಹಾಮಹಿಮರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಕನಸಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಬರುವ ರೀತಿ, ಭಕ್ತರನ್ನು ಉದ್ಧಾರ ಮಾಡುವ ರೀತಿ, ಅವರನ್ನು ಸ್ಮರಿಸಿಕೊಳ್ಳುವ ರೀತಿ, ಉಪಾಸಿಸುವ ಬಗ್ಗೆ ಹೇಗೆ ಎಂಬುದನ್ನು ಯಥಾಶಕ್ತಿ ತಿಳಿಸಿಕೊಟ್ಟಿದ್ದೆವು. ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕನಸಿನಲ್ಲಿ ಬಂದು ಯಾವ ರೀತಿ ದೃಶ್ಯವನ್ನು ತೋರುವರು, ಫಲಗಳು ದೊರೆಯಬೇಕಾದರೆ ಯಾವ ಯಾವ ಚಿಹ್ನೆಗಳು ಕಾಣುವವು, ಹೂವಾಗಲಿ, ತುಳಸಿ, ಗಂಧ, ಕುಂಕುಮ, ಹರಿದ್ರ, ಕಲ್ಪವೃಕ್ಷ, ಸಮುದ್ರದ ನೀರು, ನದಿಯ ನೀರು, ಹರಿಯುವ ನೀರು, ಹೂಗಳಲ್ಲಿ ಕೂಡ ತಾರತಮ್ಯವಿದೆ. ಸುವಾಸನೆ ಭರಿತವಾದ ಹೂವು, ಪರಿಮಳವಿಲ್ಲದ ಪುಷ್ಪವು, ಬ್ರಾಹ್ಮಣ, ಸ್ತ್ರೀ, ಒಬ್ಬ ಬ್ರಾಹ್ಮಣ ಬಂದ್ರೇನು, ಅವರ ಚಿತ್ರ, ಆ ಗುರುಗಳ ಚಿತ್ರ, ತುಳಸಿ ಮಣಿ, ಮಾಂಸ, ಮಧ್ಯೆ ವೇಶ್ಯಶ್ರೀ, ಹಣ್ಣುಗಳು,
ಇವೆಲ್ಲ ಕೂಡ ಕನಸಿನಲ್ಲಿ ಕೊಟ್ಟಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ತೋರಿಸಿಕೊಟ್ಟಾಗ ಯಾವ ಸೂಚನೆ ಮೂಲಕ ತೋರುತ್ತಿರುವರು ಎಂಬುದನ್ನು ಯಥಾಶಕ್ತಿ ನಾವು ತಿಳಿಸಿಕೊಟ್ಟಿದ್ದು ಹಿಂದೆ. ಈಗ ನಾವು ಹೇಳುವುದನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ಶ್ರೀರಾಯರ ಭಕ್ತರಿಗೆ ದೃಶ್ಯ ತೋರಿಸಬಹುದು, ಪ್ರತ್ಯಕ್ಷವಾಗಿ ಕಾಣತೊಡಬಹುದು, ಸ್ವಪ್ನದ ಮೂಲಕ ಸೂಚನೆ ಕೊಡಬಹುದು. ಆದರೆ ದರ್ಶನ ಕೊಡುವುದರ ಮೂಲಕ, ಸ್ವಪ್ನ ಸೂಚನೆ ಕೊಡುವುದರ ಮೂಲಕ ಬಹಳ ಮುಖ್ಯವಾದ ಸಂಗತಿ ಏನೆಂದರೆ, ಎಲ್ಲ ದಿನಗಳು ಕ್ಷೇಮಕರ ಹೌದು, ಶುಭಕರವೂ ಹೌದು. ಆದರೂ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ತಿಥಿಗಳು, ಇಂತಿಂಥ ನಕ್ಷತ್ರಗಳು, ಪರ್ವಕಾಲಗಳು, ವಾರದ 7 ದಿನವು ಇವೆಲ್ಲ ನೋಡಿಯಲ್ಲವೇ ಶಾಸ್ತ್ರಕಾರರು ನಿರ್ಧರಿಸುವುದು. ಜ್ಯೋತಿಷ್ಯವನ್ನು ಈಗಿನ ಪರಿಸ್ಥಿತಿಯಲ್ಲಿ ಜ್ಯೋತಿಷ್ಯ ಹೇಳುವವರು ಬಹಳ ಕಡಿಮೆ ಇದೆ. ಏಕೆಂದರೆ ಜ್ಯೋತಿಷ್ಯ ಹೇಳುವುದಲ್ಲಿ 10ರಲ್ಲಿ 1 ಅಥವಾ 2, 3 ಆಗಬಹುದು. ಆದರೆ ಜ್ಯೋತಿಷ್ಯಕ್ಕೆ ಈಗ ಶಕ್ತಿ ಕಡಿಮೆ ಆಗಿದೆ, ಯಾಕೆಂದರೆ ಹೇಳುವವರು ಶಕ್ತಿ ಇಲ್ಲ. ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು 100 ಜನ್ಮದ ಹಿಂದಿನ ಮುಂದಿನ ಜ್ಯೋತಿಷ್ಯವನ್ನು ಅವರು ಮುಖ ನೋಡಿದ ತಕ್ಷಣವೇ ಕಾಣ್ತಾ ಇತ್ತಂತೆ ಅವರ ಕಣ್ಣಿಗೆ. ಅದನ್ನು ತಿಳಿದುಕೊಂಡು ಈಗಲೂ ಕೂಡ ಸುಮ್ಮನೆ ಎಲ್ಲ ಭಕ್ತರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ನೆನೆದ ತಕ್ಷಣವೇ ಅವರು ಬಂದು ಕನಸಿನಲ್ಲಿ ಯಾವ ದೃಶ್ಯವನ್ನು ತೋರಿಸೋದಿಲ್ಲ. ಆದರೆ ಆ ಜೀವದ ಶಕ್ತಿ, ಜೀವದ ಸ್ವಭಾವ, ಆ ಹಿಂದಿನ ಜನ್ಮದ ಸ್ವಭಾವ ಎಲ್ಲವೂ ಅರಿತುಕೊಂಡು ಅವರು ಆ ಭಕ್ತನಿಗೆ ಸ್ವಪ್ನ ಸೂಚನೆ ಕೊಡುವವರು. ಇಂತಹ ರಾಘವೇಂದ್ರ ಸ್ವಾಮಿಗಳವರು ಸ್ವಪ್ನ ಸೂಚನೆ ಕೊಡಬೇಕಾದ್ರೆ ಆ ದಿನದ ವಾರ, ಆ ನಕ್ಷತ್ರ ಬಹಳ ಮುಖ್ಯ. ಈಗ ನಾವು ಪ್ರತಿಯೊಂದು ನಕ್ಷತ್ರದಲ್ಲಿ ಅಥವಾ ಯಾವ ದಿನದಲ್ಲಿ, ಯಾವ ತಿಥಿಯಲ್ಲಿ ಅಥವಾ ಪರ್ವಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರಬಹುದು. ಅವರು ಭಕ್ತರಿಗೆ ಸ್ವಪ್ನ ಸೂಚನೆ ಕೊಡಬೇಕಾದ್ರೆ ಆ ದಿವಸ ನಿಮಗೆ ಸ್ವಪ್ನದಲ್ಲಿ ಬರ್ತಾರಲ್ಲ ರಾಘವೇಂದ್ರ ಸ್ವಾಮಿಗಳವರು, ಆವತ್ತಿನ ದಿವಸ ನೀವು ಆ ನಕ್ಷತ್ರ ಯಾವುದು ಮತ್ತು ಆ ತಿಥಿ ಯಾವುದು ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಪಂಚಾಂಗದಲ್ಲಿ ನೋಡ್ಕೊಳ್ಳಿ. ವಿಶೇಷ ದಿನಗಳೆಂದರೆ ಅಶ್ವಯುಜ ಮಾಸ, ಕಾರ್ತಿಕ ಮಾಸ, ಇವೆಲ್ಲ ಕೂಡ ಮಾಘ ಮಾಸ, ಇದರಲ್ಲೆಲ್ಲ ಪರ್ವಕಾಲಗಳು ಅಂತ ಕರಿತೀವಿ. ಚೈತ್ರ ಮಾಸ ಮತ್ತು ಅಶ್ವಯುಜ ಮಾಸಗಳಲ್ಲಿ ಇನ್ನು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕನಸಿಗೆ ಬಂತು ಅಂತ ಹೇಳಿದ್ರೆ, ಯಾವುದೇ ಮಾಸದಲ್ಲಿ ಪ್ರತಿ ಮಾಸದ ಶುಕ್ಲ ಪಕ್ಷ ಅಂತ ಇರುತ್ತೆ, ಕೃಷ್ಣ ಪಕ್ಷ ಅಂತ ಇರುತ್ತೆ. ಒಂದು ಮಾಸದಲ್ಲಿ 2 ಪಕ್ಷಗಳು, 15 ದಿವಸ ಶುಕ್ಲ ಪಕ್ಷ, 15 ದಿವಸ ಕೃಷ್ಣ ಪಕ್ಷ. ಇಂಥದ್ರಲ್ಲಿ ವಿಶೇಷವಾಗಿ ಬುಧವಾರ ಏನಾರು ಆ ದಿವಸ ವಾರ ಇತ್ತು ಅಂತ ಹೇಳಿದ್ರೆ, ಆ ದಿನದಲ್ಲಿ ಪುನರ್ವಸು ನಕ್ಷತ್ರ ಯುಕ್ತವಾಗಿದ್ದಲ್ಲಿ ಬಹಳ ಶ್ರೇಯಸ್ಕರ. ಭಾನುವಾರ ಮತ್ತು ಗುರುವಾರ ಆ ದಿನದಂದು ಹಸ್ತ ನಕ್ಷತ್ರ ಅಂತ ಸಂಯೋಗ ಇರುತ್ತದೆ. ಆವತ್ತಿನ ದಿವಸ ನಿಮಗೆ ರಾಘವೇಂದ್ರ ಸ್ವಾಮಿಗಳು ಬಂದರೆ ಬಹಳ ಶ್ರೇಯಸ್ಕರ. ಮಂಗಳವಾರದಲ್ಲಿ ಅಶ್ವಿನಿ ನಕ್ಷತ್ರ ಇರಬೇಕು. ಗುರುವಾರದಂತೂ ಪುಷ್ಯ ನಕ್ಷತ್ರ ಇತ್ತು ಅಂತ ಹೇಳಿದ್ರೆ ಮಹಾಪುಣ್ಯ. ಶನಿವಾರ ರೋಹಿಣಿ ನಕ್ಷತ್ರ ಇರಬೇಕು. ಸೋಮವಾರ ಬಂದರೆ ಆವತ್ತಿನ ದಿವಸ ಶ್ರವಣ ನಕ್ಷತ್ರ ಏನಾರು ಸಂಯೋಗ ಇತ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಒಳ್ಳೆಯದೇ ಆಗುತ್ತದೆ. ಒಟ್ಟಿನಲ್ಲಿ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಭಾನುವಾರ ಮುಖ್ಯವಾಗಿ, ಗುರುವಾರ ಮುಖ್ಯವಾಗಿ, ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದ ಪೌರ್ಣಮಿ ಅಮಾವಾಸ್ಯೆ ಇಂಥ ದಿವಸದಲ್ಲಿ ಮುಖ್ಯ. ವಿಶೇಷ ಪರ್ವಕಾಲಗಳು ಅಂತೇಳಿದರೆ ಈ ಜಯಂತಿ ದಿವಸ ಅಂದರೆ ಮತ್ಸ್ಯ ಜಯಂತಿ, ಕೂರ್ಮ ಜಯಂತಿ, ವರಾಹ ಜಯಂತಿ, ಇವೆಲ್ಲವೂ ಕೂಡ ನೀವು ಯಾವತ್ತು ರಾಘವೇಂದ್ರ ಸ್ವಾಮಿಗಳವರು ನಿಮ್ಮ ಕನಸಿಗೆ ಬರ್ತಾ ಇದ್ದಾರಲ್ಲ ಆವತ್ತಿನ ದಿವಸ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕ್ಯಾಲೆಂಡರ್ ಇತ್ತು ಅಂತ ಹೇಳಿದ್ರೆ ಆ ಕ್ಯಾಲೆಂಡರಲ್ಲಿ ನಕ್ಷತ್ರ ಯಾವತ್ತು, ತಿಥಿ ಯಾವತ್ತು ಅಂತ ಕೊಡ್ತಾನೆ. ತಿಥಿ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಪಾಡ್ಯದಿಂದ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಆದಮೇಲೆ ಒಂದು ದಿವಸ ಅಮಾವಾಸ್ಯೆ. ಇನ್ನು ಶುಕ್ಲ ಪಕ್ಷಕ್ಕೆ ಅದೇ ಚತುರ್ದಶಿ ಆದಮೇಲೆ ಪೌರ್ಣಮಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರು ನೀವು ಸದಾಕಾಲ ನೆನೆಯಿರಿ. ಅವರು ನಿಮ್ಮ ಜೀವದ ಶಕ್ತಿಯನ್ನು ನೋಡಿಕೊಂಡು ನಿಮಗೆ, ನಿಮ್ಮ ಭಕ್ತಿಗೆ ವಿಶೇಷವಾಗಿ ನಮಗೆ ಅದೃಷ್ಟನೂ ಇರಬೇಕು, ಫಲವನ್ನು ಅನುಭವಿಸುವ ಯೋಗ್ಯತೆ ಇರಬೇಕು, ಮೇಲಾಗಿ ಪರಮಾತ್ಮನ ಅನುಗ್ರಹ ಇರಬೇಕು.
ಇವ 3 ಯುಕ್ತವಾಗಿದ್ದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು ಖುದ್ದಾಗಿ ನಿಮ್ಮ ಕನಸಿಗೆ ಬಂದು ಮಾರ್ಗದರ್ಶನ ಕೊಡುವುದು ಬಹಳ ಸುಲಭ. ಆದರೆ ನಾವು 1 ದಿವಸ 2 ದಿವಸ ವಾರ 6 ತಿಂಗಳು ಪೂಜೆ ಮಾಡಿದ ತಕ್ಷಣವೇ ನಮ್ಮ ಕಷ್ಟ ಇದೆ ಅಂದ ತಕ್ಷಣವೇ ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ ಅಂತ ಸಂಪೂರ್ಣವಾಗಿ ಮರೆತು ಬಿಡಿ. ಯಾಕೆ ಗೊತ್ತಾ, ನಾವು ಬರೀ 6 ತಿಂಗಳು ಅವ್ರನ್ನ ಕುರಿತು ತಪಸ್ಸು ಮಾಡ್ತೀವಿ. ತಪಸ್ಸು ಅಂದ್ರೇನು, ಚೆನ್ನಾಗಿ ಊಟನೂ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ, ರಾಘವೇಂದ್ರ ರಾಘವೇಂದ್ರ ಅಂತ ಬೇಡ್ಕೊಳ್ತಿದ್ದೀವಿ. ಅದೇ ರಾಘವೇಂದ್ರ ಸ್ವಾಮಿಗಳವರು ಮಂತ್ರದ್ರಷ್ಟಾರರು. ಅವರು ಏನು ಬೇಕಾದರೂ ಸ್ವರ್ಗದಿಂದ ಇಳಿಸ್ಬೋದಾಗಿತ್ತು. ಅಂಥವರು ಕೂಡ 4 ವರ್ಷಗಳು ದಟ್ಟ ದಾರಿದ್ರ್ಯವನ್ನು ಅನುಭವಿಸಿದರು. ಅರ್ಥ ಆಯ್ತಾ? ವಾರಕ್ಕೆ 70 ಊಟ ಅಂತೇಳಿದ್ರೆ ನಾವು ಯೋಚನೆ ಮಾಡೋಕ್ಕಾಗತ್ತೇನ್ರಿ? ಇವತ್ತು ನಾವು ಸ್ವಲ್ಪ ಕಷ್ಟ ಬಂದ ತಕ್ಷಣವೇ ರಾಘವೇಂದ್ರ ಸ್ವಾಮಿಗಳು ಇಲ್ಲವೇ ಇಲ್ಲ, ನಮ್ಗೆ ಯಾಕೆ ರಾಘವೇಂದ್ರ ಸ್ವಾಮಿಗಳು ವಾರ ವ್ರತ ಮಾಡ್ತಾಯಿದ್ದೀವಿ, ನಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಇದೆಂಥ ಹಾಸ್ಯಾಸ್ಪದ ಸಂಗತಿ ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ನಾವು ಇಷ್ಟು ನಿಮಗೆ ತಿಥಿಗಳು, ನಕ್ಷತ್ರಗಳು, ಯೋಗಗಳು, ಪರ್ವಕಾಲಗಳು ಇವೆಲ್ಲ ನನ್ನ ಯಥಾಶಕ್ತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ಇದರಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದನ್ನು ಮರ್ತುಬಿಡಿ. ರಾಯರನ್ನು ಸಂಪೂರ್ಣವಾಗಿ ನಂಬಿ ಅವ್ರು ಯಾವತ್ತು ಬರ್ತಾರೋ ಅದೇ ನಮಗೆ ಒಳ್ಳೆಯ ದಿವಸ ಅಂತ ತಿಳ್ಕೊಳ್ಳಿ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರವೇ ಶುಭವಾರ, ಇಂದಿನ ಯೋಗ ಶುಭ ಯೋಗ. ಇಷ್ಟು ತಿಳ್ಕೊಂತು ಅಂತೇಳಿದ್ರೆ ನೀವು ಗೆದ್ರಿ ಅಂತ ಸಂಪೂರ್ಣವಾಗಿ